ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ರೈತರಿಂದ ಈಗಾಗಲೇ ಅಪಸ್ವರ ಕೇಳಿಬಂದಿದೆ. ಅವರು ಒಪ್ಪಿಕೊಂಡಿಲ್ಲ 3,300 ರೂಪಾಯಿ ನಿಗದಿ ಮಾಡಿರೋದಕ್ಕೆ. ಸರ್ಕಾರದ ನಿರ್ಧಾರವನ್ನು ಒಪ್ಪದ ಬಾಗಲಕೋಟೆ ರೈತರು. ಹಾಗಾಗಿ ಮುಧೋಳದಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಇನ್ನು ಧರಣಿಯನ್ನ ಕೈಬಿಡಿ ಅಂತ ಹೇಳಿ ಬಾಗಲಕೋಟೆಯ ಡಿಸಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಮೊದಲಿಗೆ ಹೋಲಿಸಿದ್ರೆ ಇದು ಒಳ್ಳೆಯ ಬೆಲೆ. ಮನವಿ ಮಾಡ್ತೀನಿ, ತಾವು ಧರಣಿಯನ್ನ ಕೈಬಿಡಬೇಕು, ರೈತರು ಸಹಕರಿಸಿ ಕಾರ್ಖಾನೆಯನ್ನ ಪ್ರಾರಂಭಿಸಲು ಒಪ್ಪಿ ಅಂತ ಹೇಳಿ ಬಾಗಲಕೋಟೆಯ ಡಿಸಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರೈತರ ಬಳಿ ಕಬ್ಬು ಕಟಾವು ಮಾಡಿ ಸಹಕರಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಡಿಸಿ ಅವರ ಈ ಮನವಿಗೆ ಸ್ಪಂದನೆ ಸಿಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಯಾವುದೇ ಕಾರಣಕ್ಕೂ ನಾವು ಪಟ್ಟು ಸಡಿಲಿಸೋದಿಲ್ಲ ಅಂತ ಹೇಳಿ ರೈತರು ಹೋರಾಟವನ್ನು ಮಾಡುತ್ತಿದ್ದಾರೆ. ನಾವು ಕೇಳಿದ ದರಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿಲ್ಲ, ದರವನ್ನು ನಿಗದಿಪಡಿಸಿಲ್ಲ, 3,300 ರೂಪಾಯಿ ನಾವು ಒಪ್ಪಲ್ಲ ಅಂತ ಹೇಳಿ ಒಂದಷ್ಟು ಮಂದಿ ರೈತರು ತಮ್ಮ ಹೋರಾಟವನ್ನು ಮುಧೋಳದಲ್ಲಿ ಮುಂದುವರಿಸಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಶಾಂತಿಯುತವಾಗಿ ಪ್ರತಿಭಟನೆ ಅಂತ್ಯಗೊಳಿಸಬೇಕಂತೇಳಿ ನಾವು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಇದು ರೈತರ ಹಿತದೃಷ್ಟಿಯಿಂದ ಕಬ್ಬು ಕಾರ್ಖಾನೆ ಸ್ಟಾರ್ಟ್ ಆಗಬೇಕು. ರೈತರು ಲೇಟ್ ಆದಾಗೆ ವಿಳಂಬವಾಗಿದೆ. ಆಲ್ರೆಡಿ ಲಾಸ್ಟ್ ಇಯರ್ ಎಲ್ಲ ಈಗಾಗಲೇ ಪ್ರಾರಂಭಗೊಂಡಿತ್ತು. ಇವಾಗ EID ಪೇರಲ್ಲಿ ಆಲ್ರೆಡಿ 1 ಲಕ್ಷ ಕ್ರಶಿಂಗ್ ಆಗಿಬಿಟ್ಟು ಆಗಲಿ ಪೇಮೆಂಟು ಕೂಡ 10 ಕೋಟಿ ರೂಪಾಯಿ ಪೇಮೆಂಟ್ 31ನೇ ತಾರೀಕಿಗೆ ಪೇಮೆಂಟು ಕ್ಲಿಯರ್ ಆಗಿದೆ. ಇಲ್ಲಿ ಇದೆ ನಮ್ಮ ಜಿಲ್ಲೆಯಲ್ಲಿ. ಅದೇ ರೀತಿ ಕೂಡ ನಮ್ಮ ಮುಧೋಳದಲ್ಲಿರುವ ರೈತ ಬಾಂಧವರು ಮತ್ತು ರೈತ ಮುಖಂಡರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಸರ್ಕಾರ ಆದೇಶವನ್ನು ಒಪ್ಪಿ. ಇನ್ನು ಮತ್ತೊಂದು ಕಡೆ ಕಬ್ಬು ಕಟಾವು ಬಿರುಸುಗೊಂಡಿದೆ. ಬೆಳಗಾವಿ ಭಾಗದಲ್ಲಿ ಕಬ್ಬು ಕಟಾವು ಶುರುವಾಗಿದೆ. 10 ದಿನದಿಂದ ನೀರು ಹಾಯಿಸಿದೆ. ಒಣಗುತ್ತಿದ್ದಂತಹ ಕಬ್ಬು ತರಾತುರಿಯಲ್ಲಿ ಕಬ್ಬು ಕಟಾವು ಮಾಡಿಸ್ತಾ ಇರುವಂತಹ ರೈತರು 3,300 ಬೆಂಬಲ ಬೆಲೆ ನಿಗದಿ ಮಾಡಿರುವ ಸರ್ಕಾರ. ಇದರ ಬೆನ್ನಲ್ಲೇ ಕಬ್ಬು ಕಟಾವು ಆರಂಭ ಆಗಿದೆ. ಮಹಾರಾಷ್ಟ್ರದಿಂದ ಕಟಾವಿಗೆ ಕಾರ್ಮಿಕರು ಬಂದಿದ್ದಾರೆ. ಕಟಾವು ಬಳಿಕ ಲೋಡ್ ಮಾಡಲು ಹೆಚ್ಚುವರಿ ನೀಡಬೇಕು. ಕಬ್ಬು ಒಣಗಿ ಇಳುವರಿ ತೂಕ ಕಮ್ಮಿಯಾಗಿ ಲಾಸ್ ಆದರೆ ಕಟಾವು ಮಾಡುವವರಿಗೆ 2,000 ಹೆಚ್ಚುವರಿಯನ್ನು ಕೊಡಬೇಕು. ಸರ್ಕಾರ ನಮಗೆ ಒಂದು ವೇಳೆ 3,500 ರೂಪಾಯಿನ ಕೊಟ್ಟಿದ್ರೆ ಅದರಿಂದ ಅನುಕೂಲ ಆಗ್ತಾ ಇತ್ತು. ಈಗ 3,300 ರೂಪಾಯಿ ಕೊಟ್ಟಿದ್ದಾರೆ, ಕೊಂಚ ಸಮಾಧಾನ ಪಡಬೇಕಷ್ಟೇ ಅಂತ ಹೇಳಿ ರೈತರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ, 3,500 ರೂಪಾಯಿಗೆ ತಾವು ಯಾಕೆ ಬೇಡಿಕೆಯನ್ನ ಇಟ್ಟಿದ್ವಿ, ಇದೆಲ್ಲದರ ಬಗ್ಗೆಯೂ ಕೂಡ ರೈತರು ಮಾತನಾಡಿದ್ದಾರೆ. ಸರ್ಕಾರ ಸದ್ಯಕ್ಕೆ 3,500 ರೂಪಾಯಿಯನ್ನ ಕೊಟ್ಟಿದೆ, ಅಷ್ಟಕ್ಕೆ ನಾವು ಸಮಾಧಾನ ಪಟ್ಕೊಳ್ಬೇಕು ಅಂತ ಹೇಳಿ ರೈತರು ಕೂಡ ಕೊಂಚ ಮಟ್ಟಿಗೆ ನಿರಾಳರಾದಂತೆ ಕಂಡುಬಂದಿದ್ದಾರೆ. ಕಲಬುರಗಿಯಲ್ಲಿ ದರೋಡೆಕೋರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪಾರ್ಕ್ನಲ್ಲಿ ಕೂತಿದ್ದ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಮಚ್ಚಿನಿಂದ ಹಲ್ಲೆಯನ್ನ ಮಾಡಿ ಯುವಕನ ಬಳಿ ಇದ್ದಂತಹ ಚಿನ್ನಾಭರಣವನ್ನ ದರೋಡೆ ಮಾಡಲಾಗಿದೆ. ದುಷ್ಕರ್ಮಿಗಳ ಅಟ್ಟಹಾಸದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಕ್ಟೋಬರ್ 28ರಂದು ನಡೆದಿದ್ದಂತಹ ದರೋಡೆ. ಲಕ್ಷ್ಮೀಕಾಂತ್ ಬಳಿ ಇದ್ದ 10 ಗ್ರಾಂ ಚಿನ್ನವನ್ನ ದರೋಡೆ ಮಾಡಿದ್ದಾರೆ. ಬ್ರಹ್ಮಪುರ ಠಾಣೆ ಪೊಲೀಸರಿಂದ ಕಾರ್ಯಾಚರಣೆ ನಡೆದಿದೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಈಗಾಗಲೇ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ವಿಶಾಲ್, ರೋಹಿತ್ ಇವರಿಬ್ಬರು ಕೂಡ ಬಂಧಿತ ಆರೋಪಿಗಳು. 10 ಗ್ರಾಂ ಚಿನ್ನ ಮತ್ತು ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಗಮನಿಸ್ತಾ ಇದ್ದೀರಿ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಪಾರ್ಕ್ನಲ್ಲಿ ಕೂತಿದ್ದಂತಹ ಯುವಕನ ಮೇಲೆ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿ ಆತನ ಬಳಿ ಇದ್ದಂತಹ ಚಿನ್ನಾಭರಣವನ್ನು ದೋಚಿ ಈ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಅಕ್ಟೋಬರ್ 28ರಂದು ನಡೆದಂತಹ ಘಟನೆ ಇದು. ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸಿ ಇಬ್ಬರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ.